स्वागत है आपका एसएस न्यूज में। मैं आपके साथ सुहेल। आज हम मौजूद है बीजापुर के केंद्र बस स्टैंड के पास। आज यहाँ पर आप देख सकते हैं जो पिछले कई सालों से ना हुआ काम आज कार्य रूप में आने का कारण सिर्फ हम है कहा आम आदमी के जिला अध्यक्ष भोगेश सोलापुर ने। आज यहाँ पर जो उन्होंने पिछले कई सालों से यहाँ पे प्रोटेस्ट करके इस कार्य रूप में इस काम को आने के लिए जो हमारे डिप्टी कमिश्नर जो हैं उनके पास जो धरना प्रदर्शन करके आज ये काम चालू हुआ है, सिर्फ आम आदमी पार्टी की वजह से चालू हुआ है। और जनता और अधिकारी को जो इन्होंने ये काम करने के लिए जो सहकार दिया था उन सबको आज ये शुक्रिया कह रहे हैं। चलिए जानते हैं भोगेश सोलापुर। ಎಲ್ಲರಿಗೂ ನಮಸ್ಕಾರ। ಇವತ್ತು ಆಮ್ ಆದ್ಮಿ ಪಕ್ಷದ ವತಿಯಿಂದ ನಮ್ಮ ವಿಜಯಪುರ ಘಟಕದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇಲ್ಲಿ ನವಬಾಗ್ ರಸ್ತೆಯಲ್ಲಿ ಒಂದು ಸಿಹಿ ವಿಚಾರವನ್ನು ಹಂಚಿಕೊಳ್ಬೇಕಂತೇಳಿ ತಮ್ಮಲ್ಲಿ ಹೇಳ್ತಾ ಇದ್ದೀನಿ। ಕಳೆದ ತಿಂಗಳ ಹಿಂದೆ ನವಬಾಗ್ ರಸ್ತೆಯಲ್ಲಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಒಂದು ಹೋರಾಟ ಮಾಡಲಾಗಿತ್ತು। ಸುಮಾರು 2-3 ಸಲ ಇಲ್ಲಿ ನಾವು ಒಂದು ಹೋರಾಟ ಮಾಡಿದ್ವಿ। ಕಾರಣ ಈ ಒಂದು ವಿಜಯಪುರ ನಗರದ ಅತ್ಯಂತ ಒಂದು ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ನವಬಾಗ್ ರಸ್ತೆಯಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ರಸ್ತೆ ಹದಗೆಟ್ಟಿತ್ತು। ಸೊ ಇಲ್ಲಿ ರಸ್ತೆ ಕಾಮಗಾರಿ ಆಗಿದ್ದಿಲ್ಲ। ಹೀಗಾಗಿ ನಾವು ಆಮ್ ಆದ್ಮಿ ಪಕ್ಷದ ವತಿಯಿಂದ ಮತ್ತು ಇಲ್ಲಿ ಜನರ ಸಹಕಾರದಿಂದ ನಾವು ಕಾರ್ಪೊರೇಷನ್ ಕಮಿಷನರ್ಗೆ ಸುಮಾರು ಸಲ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ವಿ। ಆದರೂ ಸಹಿತ ಒಂದು ಸ್ಪಂದಿಸಿದ್ದಿಲ್ಲ। ಮತ್ತೆ ನಾವು ಹೋರಾಟ ಮಾಡಿ ಸುಮಾರು ಸಲ ಹೋರಾಟ ಮಾಡಿ ಲಾಸ್ಟ್ ನಾವು ಜನವರಿಯಲ್ಲಿ ಮತ್ತೊಮ್ಮೆ ಒಂದು ಹೋರಾಟ ಮಾಡಿ ಒಂದು ಹೋರಾಟವನ್ನು ಒಂದು ಯಶಸ್ವಿಗೊಳಿಸಿದ್ವಿ। ಇಲ್ಲಿ ಒಳಚರಂಡಿ ಹಾಗೂ ರಸ್ತೆ ಎರಡೂ ಕೂಡ ಆಗಿರೋದಿಲ್ಲ। ಸುಮಾರು ವರ್ಷದಿಂದ ಎಷ್ಟೋ ಜನ ಇಲ್ಲಿ ತ್ರಾಸ ಪಡ್ತಿದ್ರು। ಇಲ್ಲಿ ಮೇನ್ ರೋಡ್ ಆಗಿದ್ದರಿಂದ ಸುಮಾರು ಜಮಖಂಡಿ ಮೇನ್ ರೋಡು ಮತ್ತು ಬಸ್ ಸ್ಟ್ಯಾಂಡ್ ಕನೆಕ್ಟಿವಿಟಿ ಇದ್ದಿದ್ದ ಇದು ಮೇನ್ ರೋಡ್ದಿಂದ ಸುಮಾರು ಹಳೆಯ ರಸ್ತೆ ಇದು। ಇಲ್ಲಿ ಪೂರ ರಸ್ತೆ ಹದಗೆಟ್ಟಿತ್ತು। ಮಳೆಗಾಲದಲ್ಲಿ ಸಾಕಷ್ಟು ನೀರು ಹರಿದು ದುಮ್ಮಣ್ಣ ಈ ಮೊನ್ನೆ ಇದು ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ದುಮ್ಮಣ್ಣ ಆಗಿತ್ತು। ಹೀಗಾಗಿ ನಾವು ಕಮಿಷನರ್ಗೆ ನಾವು ಮನವಿ ಮಾಡ್ಕೊಂಡಿದ್ವಿ, ನೀವು ಏನಾದರೂ ರಸ್ತೆ ಇಲ್ಲಿ ಶುರು ಮಾಡಲಿಲ್ಲ ಅಂದರೆ ಒಳಚರಂಡಿ ಕಾಮಗಾರಿ ನೀವು ರಸ್ತೆ ಇಲ್ಲಿ ಶುರು ಮಾಡಲಿಲ್ಲ ಅಂತಂದರೆ ಮತ್ತೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಮತ್ತು ಕಾರ್ಪೊರೇಷನ್ಗೆ ಒಂದು ಮುತ್ತಿಗೆ ಹಾಕ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ। ಸೊ ಇಲ್ಲಿ ಜನರ ಸಹಕಾರದಿಂದ ಮತ್ತು ಮಾಧ್ಯಮಗಳ ಸಹಕಾರದಿಂದ ಕಳೆದ 3-4 ದಿನದ ಹಿಂದೆ ಇಲ್ಲಿ ತಾವು ನೋಡ್ತಾ ಇರ್ಬೋದು UGD ವರ್ಕ್ ಸ್ಟಾರ್ಟ್ ಆಗಿದೆ। ಒಳಚರಂಡಿ ಕಾಮಗಾರಿ ಇಲ್ಲಿ ಶುರು ಆಗಿದೆ। ಈ ಒಂದು ಹೋರಾಟದಲ್ಲಿ ಭಾಗಿಯಾದಂಥ ಎಲ್ಲ ವಿಜಯಪುರ ನಗರದ ಸಾರ್ವಜನಿಕರು, ಈ ವಾರ್ಡ್ಗೆ ಸಂಬಂಧಪಟ್ಟಂಥ ಸಾರ್ವಜನಿಕರು ಮತ್ತು ನಮ್ಮ ವಿಜಯಪುರ ನಗರದ ಮಾಧ್ಯಮ ಮಿತ್ರಗಳು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ। ಇವರೆಲ್ಲರ ಸಹಕಾರದಿಂದ ಇವತ್ತು ಕೆಲಸವನ್ನು ಸ್ಟಾರ್ಟ್ ಆಗಿದೆ। ನೋಡಿ, ಇದೇ ಒಂದು ಕೆಲಸದಲ್ಲಿ ಬೇರೆ ರಾಜಕೀಯ ಪಕ್ಷಗಳು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಈ ಒಂದು ರೋಡ್ಗೆ ಯಾರು ಕೂಡ ಹೋರಾಟ ಮಾಡಿರಲಿಲ್ಲ। ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಬೇರೆ ಪಕ್ಷದವರು ಹೋರಾಟ ಮಾಡಿದ್ದಿಲ್ಲ। ಕೇವಲ ಆಮ್ ಆದ್ಮಿ ಪಕ್ಷ ಸುಮಾರು 3-4 ಸಲ ಹೋರಾಟ ಮಾಡಿದ್ದೀವಿ। ಸುಮಾರು 2022 ವರ್ಷದಿಂದ ನಾವು ಸುಮಾರು 3-4 ಸಲ ಹೋರಾಟ ಮಾಡಿದ್ದೀವಿ, ಮನವಿಯನ್ನು ಕೂಡ ಮಾಡಿದ್ದೀವಿ। ಮೊನ್ನೆ ಜನವರಿಯಲ್ಲಿ ನಾವು ಇದನ್ನು ರೋಡ್ ಬ್ಲಾಕ್ ಮಾಡಿದ್ವಿ। ರೋಡ್ ಬ್ಲಾಕ್ ಮಾಡಿ ಒಂದು ಕಮಿಷನರ್ಗೆ ಒಂದು ಎಚ್ಚರಿಕೆ ಕೊಟ್ಟಿದ್ವಿ, ನೀವು ಆಗಲೇ ನೀವು ಇದು ಬೇಗ ಇದನ್ನು ನೀವು ರೋಡ್ ಸ್ಟಾರ್ಟ್ ಮಾಡ್ಲಿಕ್ಕಂದ್ರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ, ಮತ್ತೆ ರಸ್ತೆ ರೋಕೋ ಆಂದೋಲನ ಮಾಡ್ತೀವಿ, ಮತ್ತು ಕಾರ್ಪೊರೇಷನ್ ಆಫೀಸನ್ನು ಮುತ್ತಿಗೆಯನ್ನು ಹಾಕ್ತೀವಿ ಅಂತ ನಾವು ಎಚ್ಚರಿಕೆ ಕೊಟ್ಟಿದ್ವಿ। ಸೊ ಇದು ಒಂದು ನಮ್ಮ ಬೇಡಿಕೆಯನ್ನು ಕಾರ್ಪೊರೇಷನ್ ಕಮಿಷನರ್ ಸಾಹೇಬರು ಒಂದು ಒಪ್ಕೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ। ವರ್ಕ್ ಆರ್ಡರ್ ಕೂಡ ಕೊಟ್ಟಿದ್ದಾರೆ ಅಂತೇಳಿ ನನಗೆ ದೂರವಾಣಿಯಲ್ಲಿ ಕೂಡ ಹೇಳಿದ್ದಾರೆ ಕಮಿಷನರ್ ಸಾಹೇಬರು। ಕಂಟಿನ್ಯೂಷನ್ ಅನ್ನು ಫಾಲೋ ಅಪ್ ಮಾಡ್ತಾ ಇದ್ದೆ। ಈ ಒಂದು ಹೋರಾಟದಲ್ಲಿ ನಾನು ಬೇರೆ ಪಕ್ಷದವ್ರಿಗೂ ಸಹಿತ ನಾನು ಇನ್ವೈಟ್ ಕೂಡ ಮಾಡಿದ್ದೆ, BJPದವ್ರಿಗೆ, ಕಾಂಗ್ರೆಸ್ದವ್ರಿಗೆ, ಬನ್ನಿ ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ। ಇದು ಕೇವಲ ಆಮ್ ಆದ್ಮಿ ಪಕ್ಷ ಹೋರಾಟ ಅಲ್ಲ, ಇದು ಒಂದು ಜನರ ಹೋರಾಟ, ಒಂದು ಜನರ ಒಂದು ಕೆಲಸಕ್ಕೋಸ್ಕರ ಒಂದು ಹೋರಾಟ ಮಾಡೋಣ, ಬನ್ನಿ ಬಿಜಾಪುರ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡೋಣ ಅಂತೇಳಿ ನಾನು BJP ಕಾಂಗ್ರೆಸ್ ಅವ್ರಿಗೆ ನಾನು ಕರೆ ಕೊಟ್ಟಿದ್ದೆ। ಅವ್ರು ಯಾರೊಬ್ಬರು ಕೂಡ BJP ಕಾಂಗ್ರೆಸ್ ಅವ್ರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಲಿಲ್ಲ। ಪರವಾಗಿಲ್ಲ, ನಾವು ಆಮ್ ಆದ್ಮಿ ಪಕ್ಷದವರು ಕೂಡ ಈ ಒಂದು ಹೋರಾಟದಲ್ಲಿ ನಾವು ಸಕ್ರಿಯವಾಗಿ ಒಂದು ಹೋರಾಟ ಮಾಡಿ ಕಂಟಿನ್ಯೂಸ್ ಆಗಿ ನಾವು ಫಾಲೋ ಅಪ್ ಮಾಡಿ ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿಸಿದ್ದೀವಿ। ಸೊ ಈ ಒಂದು ಹೋರಾಟದಲ್ಲಿ ಕಾರಣೀಭೂತರಾದ ಎಲ್ಲ ನನ್ನ ವಿಜಯಪುರ ನಗರದ ನಾಗರಿಕರು
ಹಾಗೂ ಈ ವಾರ್ಡಿನ ನಾಗರಿಕರು ಮತ್ತು ಮಾಧ್ಯಮ ಮಿತ್ರಗಳಿಗೆ ಮತ್ತೊಮ್ಮೆ ನಾನು ಇಲ್ಲಿ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಈ ಒಂದು ನನ್ನ ಬೇಡಿಕೆ ಏನಪ್ಪ ಅಂತ ಮತ್ತೊಂದು ಕಾರ್ಪೊರೇಷನ್ ಕಮಿಷನರ್ ಸಾಹೇಬರು ಬೇಗನೆ ಈ ಒಂದು ರೋಡು ಯೂಜ್ಡ್ ವರ್ಕ್ ಏನಿದೆ ಸೊ ಬೇಗವನ್ನು ಮುಗಿಸ್ಬೇಕು. ಬೇಗ ಮುಗಿಸಿ ಆದಷ್ಟು ಬೇಗ ಒಂದು ಹೈ ಕ್ಲಾಸ್ ರೋಡನ್ನು ತಾವು ಮಾಡಬೇಕಂತೇಳಿ ತಮ್ಮನ್ನು ವಿನಂತಿ ಮಾಡ್ಕೋತೀವಿ. ಮತ್ತು ಇಲ್ಲಿ ರೋಡ್ ಆಗುವವರೆಗೂ ಇದು ರೋಡ್ ಕಂಟಿನ್ಯೂಸ್ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಕ್ವಾಲಿಟಿ ಆಫ್ ವರ್ಕ್ ಏನಿದೆ ನಾವು ನಮ್ಮ ಇದು ನಗರ ಉಪಾಧ್ಯಕ್ಷರಾದ ಅಮೀರ್ ಸೋಲ್ ಪಟೇಲ್ ಅವರು ಕಂಟಿನ್ಯೂ ಮಾನಿಟರ್ ಮಾಡ್ತಾ ಇರ್ತೀವಿ. ಏನೇ ಒಂದು ಕ್ವಾಲಿಟಿ ಆಫ್ ವರ್ಕ್ನಲ್ಲಿ ವ್ಯತ್ಯಾಸ ಕಂಡು ಬಂದರೆ ನಾವು ತಮ್ಮ ಗಮನಕ್ಕೆ ತರ್ತೀವಿ. ತಮ್ಮ ಗಮನಕ್ಕೆ ತಂದ ಮೇಲೆ ದಯವಿಟ್ಟು ತಾವು ಏನೇ ಒಂದು ಕ್ವಾಲಿಟಿ ಆಫ್ ವರ್ಕ್ ಇಲ್ಲಿ ಕೆಟ್ಟದ್ದು ಆಗ್ತಿದೆ ದಯವಿಟ್ಟು ತಾವು ಇಲ್ಲಿ ಪರಿಶೀಲಿಸಬೇಕು. ಸೊ ಒಂದು ಒಳ್ಳೆಯ ಒಂದು ರೋಡ್ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೇನೆ. ಧನ್ಯವಾದಗಳು. ಭೋಗೇಶ್ ಸೋಲಾಪುರ್ ಆಮ್ ಆದ್ಮಿ ಪಾರ್ಟಿ जिलाध्यक्ष। अस्सलाम वालेकुम ಎಲ್ಲರಿಗೆ नमस्कार। जैसे कि आप जानते हैं कि आम आदमी पार्टी की ओर से जनवरी 7 तारीख को हमने स्ट्राइक किया था। किस लिए स्ट्राइक किया था बोले तो ये जो हमारा बस स्टैंड टू मुश्ताक होटल जो रोड है बहुत साल से पेंडिंग थी, इसलिए क्या हमने स्ट्राइक किया था। इससे पहले 2022 में हमने स्ट्राइक किया था तो निर्मित केंद्र की ओर से क्या बस स्टैंड टू फोटोवाल और आलमगीर मस्जिद क्रॉस टू डिग्री कॉलेज तक 10 करोड़ का ये जो एस्टिमेट को करके एक सीसी रोड वर्क स्टार्ट किया था। लास्ट ईयर फिर 2024 में जून में फ्लड आने के बाद क्या है फिर कॉर्पोरेशन कमिश्नर ने उसके अपग्रेड करके क्या किए, वो पानी आने लगा है नौबाग में, पीछे सहारा एरिया में और इधर पूरे इधर इस्लाम एरिया में पानी आ रहा बोले। सबकी डिमांड होने के बाद क्या है हमारे काफ़ी कॉर्पोरेशन कमिश्नर साहब ने 1 करोड़ का फिर क्या यूजीडी लेन का इमीडिएट क्या उससे 1 करोड़ का फंड बोला कि यूजीडी वर्क स्टार्ट किए हैं। ये काम इतनी आसानी से स्टार्ट नहीं हुआ है। इससे पूरे आम आदमी पार्टी के पूरे कार्यकर्ता होंगे और उसके पदाधिकारी और हमारे जो आलमगीर रोड पे जो जितने भी कॉम्प्लेक्स वाले हैं उनके इंटरेस्ट ही काम हुआ है। मैं बीजापुर के लोगों से ही बोलना चाहता हूँ, ये कॉर्पोरेशन वाले करेंगे, कॉर्पोरेटर करेगा, कोई आको नहीं करेगा। जब हमें बाहर निकलते नहीं जब तक हमारी आवाज़ सुनने वाला कोई नहीं है। ये एक रिजल्ट है आम आदमी पार्टी का। आप बीजापुर के लोगों का एक मिसाल है कि हमें इलेक्शन हो के 1 साल हो गया, 1 साल वेट किए, काम आज होगा कल होगा, हो रहा था मगर बहुत स्लोली हो रहा था। ये वो आके करेगा ये आके करेगा बोल के स्लोली हो रहा था। उसके बाद क्या है कॉर्पोरेशन क्या है काउंसिल डिजॉल्व हो गई, सस्पेंड किया है उनको। उसके बाद क्या फिर पब्लिक क्या है घबर गई है, अरे भाई कॉर्पोरेटर्स नहीं है क्या होगा अभी बोल के। घबरने की बात नहीं है। कॉर्पोरेशन के अंदर कमिश्नर होते हैं, उनको जाको आप आवाज़ उठाइए, एरिया वाइज जाको पूछिए ये इलेक्शन कब होता है पता नहीं है। मैं सभी बीजापुर के निवासियों से हमारे जमात के मेम्बरान से मैं अदमन रिक्वेस्ट करना चाहता हूँ, हमारे एरियाज़ में बहुत सारा डेवलपमेंट पेंडिंग है। आप घर से बाहर निकलिए जनता को लेके, जब हमारे वार्ड्स में जब जाके हमारा डेवलपमेंट स्टार्ट होगा मैं फिर एक बार हमारे जितने भी लोग हमने सपोर्ट किए हैं उनको मैं बहुत बहुत शुक्रिया अदा करता हूँ। हमारे कॉर्पोरेशन कमिश्नर AW हो या JE हो W हो सबका मैं उनका बहुत बहुत शुक्रिया अदा करता हूँ। हमारी आवाज़ पे क्या है वो हम पावर में नहीं होने के बावजूद भी वो खुद बोले कि आप बहुत अच्छा काम करें, पब्लिक के लिए काम करें। हमें चुप कुछ जरा पॉलिटिकल इश्यू है इसलिए क्या डिले हो रहा है, सॉरी सर, आई विल डू इट आज सून एज पॉसिबल बोल के हमारे को भरोसा दिलाने के बाद फिर भी हम पूरे हमारे हबीब स्वीट भाई जो हमें इस्माइल भाई उनका मैं बहुत बहुत शुक्रिया अदा करता हूँ। वो स्टार्ट से लेकर एंड तक हमारे पुलिस स्टेशन को तक जाना पड़ा है रोड के काम के लिए। हमको पुलिस ने हमको हिजाक करके लेके गया, किस लिए आप रोड बंद करें बोल के। हाँ मैं इसलिए क्या हमारे हबीब भाई होंगे दुकान जितने भी हैं उनको सबका मैं शुक्रिया अदा करता हूँ। आमिर सोहेल पटेल सिटी वाइस प्रेसिडेंट आम आदमी पार्टी।